ಹಲೋ ವೆಲ್ಕಮ್ ಟು ಮೈ ಮಿನಿ ವ್ಲಾಗ್ ಆ್ಯಂಡ್ ಹ್ಯಾಪಿ ರಾಮನವಮಿ. ಸೊ ಬೆಳಗ್ಗೆನೆ ಪಾನಕ ಮಜ್ಜಿಗೆ ಹೆಸರು ಬೇಳೆ ಎಲ್ಲ ಮನೇಲಿ ಮಾಡಿ ಪೂಜೆಗಿಟ್ಟು ದೇವಸ್ಥಾನಕ್ಕೆ ಕೊಟ್ಟಿದ್ವಿ. ಡ್ಯಾಡಿ ಮನೆ ದೇವ್ರು ಬಂದು ಶ್ರೀರಾಮ, ಹಾಗಾಗಿ ರಾಮನ ದೇವಸ್ಥಾನಕ್ಕೆ ಹೊರಡೋಣ ಅಂತ ಹೊರಡ್ತಾ ಇದ್ದೀವಿ ಇವಾಗ. ಆ್ಯಂಡ್ ತುಂಬ ಬಿಸಿಲಿತ್ತು. ಆ್ಯಂಡ್ ಫಾರ್ ದ ಫಸ್ಟ್ ಟೈಮ್ ನನಗೆ ಯಾಕೋ ಈ ಬಟನ್ಸು ತುಂಬ ಇಷ್ಟ ಆಗೋಯಿತು. ಯೂಶ್ವಲಿ ನನಗೆ ಫ್ಲವರ್ ಇಷ್ಟ ಆಗಲ್ಲ, ಬಟ್ ಇವತ್ತು ತುಂಬ ಚೆನ್ನಾಗಿತ್ತು. ಅದನ್ನು ತೊಗೊಂಡು ದೇವಸ್ಥಾನಕ್ಕೆ ಹೊರಟ್ವಿ. ತುಂಬ ಬಿಸಿಲು, ಜನ ಜಾಸ್ತಿ ಇದ್ದರು. ಹಂಗೂ ಹಿಂಗೂ ಒದ್ದಾಡ್ಕೊಂಡು ಹೆಂಗೋ ದರ್ಶನ ಮುಗಿಸ್ಕೊಂಡ್ವಿ. ಆ್ಯಂಡ್ ಈ ದೇವಸ್ಥಾನದ ವಿಶೇಷ ಏನಂದರೆ ಇಲ್ಲಿ ಪ್ರತಿ ಸರಿನೂ ಅವಲಕ್ಕಿ ಪ್ರಸಾದ ಕೊಡ್ತಾರೆ. ಆ್ಯಂಡ್ ಇವತ್ತು ರಾಮನವಮಿ ಅಲ್ವಾ, ಸೊ ಅದ್ರ ಜೊತೆಯಲ್ಲಿ ಪಾನಕ ಹೆಸರುಬೇಳೆಲ್ಲ ಕೊಡ್ತಾಯಿದ್ರು. ಆ್ಯಂಡ್ ಅವ್ರು ಪ್ರಸಾದ ಕೊಟ್ಟಾಗ ಬೇಡ ಅನ್ನೋಕ್ಕಾಗಲ್ಲ. ಸೊ ಅವ್ರು ಕೊಡ್ತಾರೆ ಅಂತ ಕುಡಿದು ಹೆಸರುಬೇಳೆ ತಿಂದು ಹೊಟ್ಟೆ ಫುಲ್ ಲೋಡ್ ಆಗಿಬಿಟ್ಟಿತ್ತು. ಆ್ಯಂಡ್ ಈ ದೇವಸ್ಥಾನದಲ್ಲಿ ಕೋತಿಗಳು ಕೂಡ ಇರ್ತವೆ. ಎಲ್ಲಿ ರಾಮನು ಅಲ್ಲಿ ಹನುಮನು ಆನ್ ದ ವೇ ಬರ್ತಾ ಅಲ್ಲಿ ಅವರೆಕಾಯಿ ಎಲ್ಲ ಮಾಡ್ತಾಯಿದ್ರು. ಅದು ತೊಗೊಂಡು ಜಾಕ್ ಫ್ರೂಟ್ ಮಾಡ್ತಾಯಿದ್ರು, ಕೋಸಂಬರಿ, ತಿರ್ಗಾ ಕೋತೆಕಾಯೆಲ್ಲ ತಿಂದ್ಕೊಂಡು ಒಂದು ಪೀಸ್ಫುಲ್ ಆಫ್ಟರ್ನೂನ್ ಆಗಿತ್ತು. ಆ್ಯಂಡ್ ಹಾಗೇ ತಿರ್ಗಾ ಇನ್ನೊಂದು ಕಡೆ ದೇವಸ್ಥಾನದ ಹತ್ರ ಟೊಮೆಟೊ ಬಾತ್ ಕೊಡ್ತೀರ, ಅದನ್ನು ಇಸ್ಕೊಂಡು ತಿಂದ್ಕೊಂಡು ಮನೆಗೆ ಬಂದಿದ್ದಾಯ್ತು. ಇದಾಗಿತ್ತು ನಮ್ಮ ರಾಮನವಮಿ. ಹೋಪ್ ಯು ಲೈಕ್ ಇಟ್.